RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೈಟೆಕ್ ಗ್ಲೋಬಲ್ 2025 ಕುರಿತು ಅಪ್ಡೇಟ್ಗಳು ಸಂಚಿಕೆ 2. ಇದನ್ನು ನಿಮ್ಗೆ RSGE ಅಂದ್ರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಗ್ರೂಪ್ ಅರ್ಪಿಸ್ತಿದೆ. ಎಲ್ಲರಿಗೂ ನಮಸ್ಕಾರ. ಮಾಹಿತಿಯ ಮೂಲಕ ಸಬಲೀಕರಣ ಅನ್ನೋ ನಮ್ಮ ಧ್ಯೇಯದೊಂದಿಗೆ ಇವತ್ತು ಸೈಟೆಕ್ ಗ್ಲೋಬಲ್ 2025 ಚರ್ಚೆಯನ್ನು ಮುಂದುವರಿಸೋಣ. ಇಂದಿನ ಸಂಚಿಕೆಯಲ್ಲಿ ನಾವು ತಂತ್ರಜ್ಞಾನದ ತತ್ವಶಾಸ್ತ್ರದಿಂದ ಹಿಡಿದು ನಮ್ಮ ದೈನಂದಿನ ಜೀವನವನ್ನ ಬದಲಿಸಬಲ್ಲ ಕೆಲವು ಅದ್ಭುತ ಸಾಧನಗಳವರೆಗೆ ಹಲವು ವಿಷಯಗಳನ್ನ ಚರ್ಚಿಸಲಿದ್ದೇವೆ. ನಮ್ಮ ವಾಟ್ಸ್ಆಪ್ ಸಮುದಾಯಕ್ಕೆ ಸೇರಲು 90 60 720 937 ಸಂಖ್ಯೆಗೆ ಸಂಪರ್ಕಿಸಿ. ಹೌದು, ಈ ಚರ್ಚೆ ಕೇವಲ ಹೊಸ ಗ್ಯಾಜೆಟ್ಗಳ ಬಗ್ಗೆ ಅಲ್ಲ. ಬದಲಿಗೆ ಈ ಗ್ಯಾಜೆಟ್ಗಳ ಹಿಂದಿರುವ ಯೋಚನಾ ಲಹರಿ, ಅವುಗಳನ್ನು ರೂಪಿಸಿದ ತತ್ವಗಳು ಮತ್ತು ಇದರಲ್ಲಿ ಸಮುದಾಯದ ಪಾತ್ರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಈ ಆಳವಾದ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಖಂಡಿತ. ಸರಿ, ಹಾಗಾದ್ರೆ ಮೊದಲಿಗೆ ಟೆಕ್ನಾಲಜಿಯನ್ನ ಕೇವಲ ಲಾಭ ಮಾಡ್ಲಿಕ್ಕೆ ಅಂತ ಅಲ್ಲ, ಸಮಾಜದ ಒಳ್ಳೆಯದಕ್ಕೆ ಹೇಗೆ ಬಳಸಬಹುದು ಅನ್ನೋ ವಿಷಯ. ಇಲ್ಲಿ ಬೆನೆಟೆಕ್ನ ಸಂಸ್ಥಾಪಕರಾದ ಜಿಮ್ ಫ್ರಕ್ಟರ್ಮೆನ್ ಅವರ ಮಾತುಗಳು ತುಂಬಾ ಮುಖ್ಯ ಅನ್ಸುತ್ತೆ. ಹೌದು, ಅವರು ತಮ್ಮ ಪುಸ್ತಕದಲ್ಲಿ ಉದ್ದೇಶಪೂರ್ವಕವಾಗಿ ಲಾಭದಾಯಕವಲ್ಲದ ಅಂದ್ರೆ ನಾನ್ ಪ್ರಾಫಿಟ್ ಟೆಕ್ ಕಂಪನಿಯನ್ನು ಹೇಗೆ ಕಟ್ಟೋದು ಅಂತ ವಿವರಿಸಿದ್ದಾರೆ. ಅವರ ವಾದವೇನೆಂದ್ರೆ, ಹಳೆಯ ನಿಷ್ಪ್ರಯೋಜಕ ವಿಧಾನಗಳನ್ನು ಇಟ್ಟುಕೊಂಡು ಮುಂದೆ ಹೋಗೋ ಬದಲು ಹೊಸ ಆವಿಷ್ಕಾರಗಳಿಗೆ ಒತ್ತು ನೀಡಬೇಕು ಅಂತ ಅಲ್ವಾ? ನಿಜ. ಅವರ ಮಾತಿನ ಅರ್ಥ ಇಷ್ಟೇ. ಒಂದು ಸಂಸ್ಥೆಯನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಮಾತ್ರ ಗಮನ ಕೊಡಬಾರ್ದು. ನಾವು ಯಾರಿಗೆ ಸೇವೆ ಮಾಡ್ತಿದ್ದೀವೋ ಅವರ ಜೀವನವನ್ನು ಸುಧಾರಿಸುವುದರ ಮೇಲೆ ಗಮನ ಹರಿಸಬೇಕು. ಆಗ ಮಾತ್ರ ನಾವು ನಿಜವಾಗಿಯೂ ಮುಂದೆ ಹೋಗಲು ಸಾಧ್ಯ. ಅವರು ಒಂದು ಉದಾಹರಣೆ ಕೊಡ್ತಾರೆ. ಲೈಬ್ರರಿ ಆಫ್ ಕಾಂಗ್ರೆಸ್ ಆಡಿಯೋ ಕ್ಯಾಸೆಟ್ಗಳು ನಿಂತೋದೇ 25 ವರ್ಷಗಳ ನಂತರವೂ ಅದನ್ನೇ ಕಳಿಸ್ತಿತ್ತು. ಯಾಕೆಂದ್ರೆ ಅವರು ಹಳೆ ವ್ಯವಸ್ಥೆಗೆ ಅಂಟ್ಕೊಂಡ್ಬಿಟ್ಟಿದ್ರು. ಇಂತಹ ಜಡತ್ವವನ್ನು ಮುರಿಬೇಕು ಅನ್ನೋದು ಅವರ ವಾದ. ಹಾಗೆಯೇ AI ಬಗ್ಗೆ ಅವರ ನಿಲುವು ತುಂಬಾ ಪ್ರಾಕ್ಟಿಕಲ್ ಆಗಿದೆ. AI ಅಂದ್ರೆ ಅದೇನೋ ಮ್ಯಾಜಿಕ್ ಅಲ್ಲ, ಅದು ತಪ್ಪು ಮಾಡತ್ತೆ. ಹೌದು, ಆದ್ರೆ ಒಂದು ತಪ್ಪನ್ನು ಸರಿಪಡಿಸಲಿಕ್ಕೆ ಆಗುವ ಸಮಯಕ್ಕಿಂತ ಹೆಚ್ಚು ಸಮಯವನ್ನು ಅದು ಉಳಿಸಿದ್ರೆ ಖಂಡಿತ ಅದನ್ನು ಬಳಸಬೇಕು ಅಂತಾರೆ. ಇದಕ್ಕೆ OCR ಟೆಕ್ನಾಲಜಿ ಒಂದು ಒಳ್ಳೆಯ ಉದಾಹರಣೆ ಅಲ್ವಾ? ಖಂಡಿತ. OCR ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ನಾವೆಲ್ಲರೂ ದಿನ ಬಳಸುವ ತಂತ್ರಜ್ಞಾನ ಇದು. ಒಂದು ಫೋಟೋ ಅಥವಾ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅದರಲ್ಲಿರೋ ಟೆಕ್ಸ್ಟ್ ಅನ್ನು ಕಾಪಿ ಮಾಡೋಕೆ ಸಹಾಯ ಮಾಡ್ತಲ್ಲ, ಅದೇ. ಸರಿ. ಒಂದು ಕಾಲದಲ್ಲಿ ಇದು ತುಂಬಾ ದುಬಾರಿಯಾಗಿತ್ತು, ದೊಡ್ಡ ದೊಡ್ಡ ಮಷೀನ್ಗಳು ಬೇಕಿತ್ತು. ಇವತ್ತು ನಮ್ಮೆಲ್ಲರ ಫೋನ್ನಲ್ಲೇ ಉಚಿತವಾಗಿ ಸಿಗುತ್ತೆ. ಇದು AI ತಂತ್ರಜ್ಞಾನದ ಆರಂಭಿಕ ಯಶಸ್ಸುಗಳಲ್ಲಿ ಒಂದು. ಇದೇ ಧಾರೆಯಲ್ಲಿ ಯೋಚನೆ ಮಾಡಿದ್ರೆ ಬಿ ಮೈ ಐಸ್ನ CEO ಮೈಕ್ ಬಕ್ಲಿ AI ತರಬೇತಿಯಲ್ಲಿರೋ ಒಂದು ದೊಡ್ಡ ಕೊರತೆ ಬಗ್ಗೆ ಮಾತಾಡ್ತಾರೆ. ಅವರು ಅದನ್ನ ಬ್ಲೈಂಡ್ ಸೆಂಟ್ರಿಕ್ ಡೇಟಾ ಅಂತ ಕರೀತಾರೆ. ಅಂದ್ರೆ ಏನು? ಅವರ ಪ್ರಕಾರ AI ಮಾಡೆಲ್ಗಳಿಗೆ ಸಾಮಾನ್ಯವಾಗಿ ಪರ್ಫೆಕ್ಟ್ ಫೋಟೋಗಳನ್ನು ಕೊಟ್ಟು ತರಬೇತಿ ನೀಡಲಾಗುತ್ತೆ. ಸ್ಪಷ್ಟವಾದ ಬೆಳಕು, ಸರಿಯಾದ ಆಂಗಲ್, ಎಲ್ಲವೂ ಚೆನ್ನಾಗಿರುವ ಚಿತ್ರಗಳು. ಆದ್ರೆ ನಿಜ ಜೀವನ ಹಾಗೆ ಇರೋದಿಲ್ಲ. ಅದು ಗೊಂದಲಮಯ, ಮಂಗಿಯ ಬೆಳಕು, ಅಲುಗಾಡಿದ ಫೋಟೋ, ಅರ್ಧಂಬಂಧ ಕಾಣುವ ವಸ್ತುಗಳು, ಹೀಗೆ ನಿಜ ಜೀವನದಲ್ಲಿ ದೃಷ್ಟಿದೋಷವುಳ್ಳವರು ಎದುರಿಸುವಂತಹ ಚಿತ್ರಗಳನ್ನ ಬಳಸಿ AIಗೆ ತರಬೇತಿ ನೀಡಬೇಕು. ಇದನ್ನೇ ಅವರು ಬ್ಲೈಂಡ್ ಸೆಂಟ್ರಿಕ್ ಡೇಟಾ ಅನ್ನೋದು. ಇದು ಕರ್ಬ್ ಕಟ್ ಎಫೆಕ್ಟ್ ತರಹ ಅಲ್ವಾ? ಅಂದ್ರೆ ವೀಲ್ಚೇರ್ ಬಳಸುವವರಿಗಾಗಿ ಮಾಡಿದ ಇಳಿಜಾರು ದಾರಿಗಳು ಸೈಕಲ್ ಓಡಿಸುವವರಿಂದ ಹಿಡಿದು ಮಕ್ಕಳ ಗಾಡಿ ತಳ್ಳುವವರೆವರೆಗೆ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ಎಲ್ಲರಿಗೂ ಉಪಯೋಗಕ್ಕೆ ಬಂತು. ಹಾಗೆಯೇ ಈ ಗೊಂದಲಮಯ ಡೇಟಾದ ಮೇಲೆ ತರಬೇತಿ ಪಡೆದ AI ಕೇವಲ ಅಂಧರಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇದು ತಂತ್ರಜ್ಞಾನದ ಒಂದು ನೈತಿಕ ಜವಾಬ್ದಾರಿ ಕೂಡ. ಖಂಡಿತ. ಇಲ್ಲಿ ಇನ್ನೊಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಸ್ಕ್ರೈಬ್ಲಿ ಅನ್ನೋ ಸಂಸ್ಥೆ ಆಲ್ಟ್ ಟೆಕ್ಸ್ಟ್ ಅಂದ್ರೆ ಚಿತ್ರಗಳ ವಿವರಣೆ ಬರೆಯುವಲ್ಲಿ ಒಂದು ಹೊಸ ವಿಧಾನ ತಂದಿದೆ. ಅದನ್ನವರು ಕಾಂಟೆಕ್ಸ್ಟ್ ಇಂಜಿನಿಯರಿಂಗ್ ಅಂತಾರೆ. ಹೌದು, AIಗೆ ಒಂದು ಚಿತ್ರದಲ್ಲಿ ಏನಿದೆ ಅಂತ ಹೇಳೋಕೆ ಬರುತ್ತೆ, ಆದರೆ ಯಾಕಿದೆ
ಅನ್ನೋ ಸಂದರ್ಭ ಆ ಕಾಂಟೆಕ್ಸ್ಟ್ ಅರ್ಥ ಆಗಲ್ಲ. ಓಕೆ. ಈ ಸಂದರ್ಭವನ್ನು ಅದಕ್ಕೆ ಅರ್ಥ ಮಾಡಿಸೋದೇ ಕಾಂಟೆಕ್ಸ್ಟ್ ಇಂಜಿನಿಯರಿಂಗ್. ಹಾಗಾದ್ರೆ ಇದು ಕೇವಲ ಚಿತ್ರಕ್ಕೆ ವಿವರಣೆ ಬರೆಯೋದಕ್ಕಿಂತ ದೊಡ್ಡದು. ಇದು ಎಐಗೆ ಮನುಷ್ಯನ ಉದ್ದೇಶವನ್ನು ಅಂದ್ರೆ ಇಂಟೆಂಟ್ ಅನ್ನು ಅರ್ಥ ಮಾಡಿಸುವ ಪ್ರಯತ್ನ. ಕರೆಕ್ಟ್. ಒಂದೇ ವಸ್ತುವನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಬೇರೆ ಬೇರೆಯಾಗಿ ನೋಡ್ತೀವಿ ಅನ್ನೋದನ್ನ ಕಲಿಸಿದ ಹಾಗೆ. ಆ ಟ್ರೆಂಚ್ ಕೋಟ್ ಉದಾಹರಣೆ ಇದೆಯಲ್ಲ, ಅದು ಇದನ್ನ ಚೆನ್ನಾಗಿ ವಿವರಿಸುತ್ತೆ. ಹೌದು, ಅದನ್ನ ಸ್ವಲ್ಪ ವಿವರಿಸಿ. ಸರಿ, ಒಂದೇ ಟ್ರೆಂಚ್ ಕೋಟ್ ಹಾಕಿರೋ ಮಾಡೆಲ್ ಫೋಟೋ ಒಂದು ವೆಬ್ಸೈಟ್ನ ಬೇರೆ ಬೇರೆ ಪೇಜ್ಗಳಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆಯಾಗುತ್ತೆ. ಈಗ ವೆಬ್ಸೈಟ್ನ ಹೋಮ್ ಪೇಜ್ನಲ್ಲಿದ್ದರೆ ಅದರ ಉದ್ದೇಶ ಬ್ರ್ಯಾಂಡ್ನ ಸ್ಟೈಲ್ ತೋರಿಸೋದು. ಆಗ ಅದರ ವಿವರಣೆ ಆಧುನಿಕ, ಸೊಗಸಾದ ಬಿಳಿ ಉಡುಪು ಅಂತ ಇದ್ರೆ ಸಾಕು. ಸರಿ. ಅದೇ ಫೋಟೋ ಎಲ್ಲಾ ಕೋಡ್ಗಳನ್ನು ತೋರಿಸುವ ಪೇಜ್ನಲ್ಲಿದ್ರೆ ಉದ್ದೇಶ ಬೇರೆ ಕೋಡ್ಗಳ ಜೊತೆ ಹೋಲಿಕೆ ಮಾಡೋದು. ಆಗ ವಿವರಣೆ ಪಾದದವರೆಗೆ ಉದ್ದವಿರುವ ಹತ್ತಿಯ ಬಿಳಿ ಟ್ರೆಂಚ್ ಕೋಟ್ ಅಂತ ಹೆಚ್ಚು ನಿರ್ದಿಷ್ಟವಾಗಿರಬೇಕು. ಇನ್ನು ಅದೇ ಫೋಟೋ ಆ ಕೋಟ್ನದೇ ಆದ ಪ್ರಾಡಕ್ಟ್ ಪೇಜ್ನಲ್ಲಿದ್ರೆ ಉದ್ದೇಶ ಸೂಕ್ಷ್ಮವಾಗಿ ಪರಿಶೀಲಿಸೋದು. ಆಗ ವಿವರಣೆ ಪಾರದರ್ಶಕ ಹತ್ತಿ ಬಟ್ಟೆ, ಮೃದುವಾದ ಕಾಲರ್ಗಳು, ದೊಡ್ಡ ಬಟನ್ಗಳು ಅಂತ ಇನ್ನೂ ಹೆಚ್ಚು ವಿವರವಾಗಿರಬೇಕು. ವಾಹ್, ಒಂದೇ ಚಿತ್ರ ಆದ್ರೆ ಸಂದರ್ಭ ಬದಲಾದ ಹಾಗೆ ವಿವರಣೆಯೂ ಬದಲಾಗಬೇಕು. ಎಐಗೆ ಈ ಸಂದರ್ಭವನ್ನ ಅರ್ಥ ಮಾಡಿಸೋದು ನಿಜಕ್ಕೂ ಒಂದು ದೊಡ್ಡ ಸವಾಲು. ಖಂಡಿತ. ಈ ತತ್ವಗಳೆಲ್ಲ ನಿಜ ಜೀವನದಲ್ಲಿ ಹೇಗೆ ಕಾಣಿಸ್ತವೆ ಅಂದ್ರೆ ಸ್ಮಾರ್ಟ್ ಗ್ಲಾಸ್ಗಳಂತಹ ಸಾಧನಗಳಲ್ಲಿ. ಸರಿಯಾಗಿ ಹೇಳಿದ್ರಿ. ಈ ತತ್ವಗಳು ಕಾರ್ಯರೂಪಕ್ಕೆ ಬಂದಾಗ ಅದ್ಭುತ ಸಾಧನಗಳು ಹುಟ್ಕೊಳ್ತವೆ. ಇಲ್ಲಿಂದ ನಾವು ಧರಿಸಬಹುದಾದ ತಂತ್ರಜ್ಞಾನಗಳ ಜಗತ್ತಿಗೆ ಹೋಗೋಣ. ಮೆಟಾ ಮತ್ತು ಎಕೋವಿಷನ್ ಸ್ಮಾರ್ಟ್ ಗ್ಲಾಸ್ಗಳು ಇದಕ್ಕೆ ಒಳ್ಳೆ ಉದಾಹರಣೆ. ಮೆಟಾದ ರಿಯಾಲಿಟಿ ಲ್ಯಾಬ್ಸ್ನ ನಿರ್ದೇಶಕ ಅಗಸ್ತ್ಯ ಗಸ್ ಮೆಟಾ ಅವರ ಕಥೆ ತುಂಬಾ ಸ್ಫೂರ್ತಿದಾಯಕ. ಅವರ ತಾಯಿ ಅಂಧರಾಗಿದ್ದು ಅವರ ಅನುಭವವೇ ಈ ತಂತ್ರಜ್ಞಾನವನ್ನ ರೂಪಿಸಲಿಕ್ಕೆ ಕಾರಣವಾಯಿತು ಅಂತಾರೆ. ಹೌದು, ಇದು ಕೇವಲ ಟೆಕ್ನಾಲಜಿ ಬಗ್ಗೆ ಅಲ್ಲ, ಇದರಲ್ಲಿ ಒಂದು ಮಾನವೀಯ ಸ್ಪರ್ಶ ಇದೆ ಮತ್ತು ಇಲ್ಲಿ ಒಂದು ಪ್ರಮುಖವಾದ ಡಿಸೈನ್ ನಿರ್ಧಾರ ಇದೆ. ಅವರ ರೇ ಬ್ಯಾನ್ ಮೆಟಾ ಗ್ಲಾಸ್ಗಳು ಸಾಮಾನ್ಯ ಕನ್ನಡಕದ ಹಾಗೇ ಕಾಣಿಸ್ತವೆ. ಹೌದು, ಇದರಿಂದ ಏನಾಗುತ್ತೆ ಅಂದ್ರೆ ಅದನ್ನ ಹಾಕೊಳ್ಳೋರ್ಗೆ ಮುಜುಗರ ಆಗಲ್ಲ. ಇದು ಅಂಧರಿಗಾಗಿಯೇ ಮಾಡಿರೋ ಸಾಧನ ಅಂತ ಕಾಣಿಸೋದಿಲ್ಲ. ಕರೆಕ್ಟ್. ಇದರಿಂದ ಹೆಚ್ಚು ಜನ ಬಳಸ್ತಾರೆ. ಹೆಚ್ಚು ಜನ ಬಳಸಿದಾಗ ಹೆಚ್ಚು ಉತ್ಪಾದನೆ ಆಗತ್ತೆ. ಆಗ ಬೆಲೆಯೂ ಕಡಿಮೆ ಆಗತ್ತೆ. ಇದನ್ನೇ ಎಕಾನಮೀಸ್ ಆಫ್ ಸ್ಕೇಲ್ ಅಂತಾರಲ್ಲ. ಹೌದು, ಅದೇ. ಇದೊಂದು ಸರಳ ತತ್ವ. ಒಂದೇ ಒಂದು ಕೇಕ್ ಮಾಡಿದ್ರೆ ದುಬಾರಿಯಾಗತ್ತೆ. ಅದೇ 100 ಕೇಕ್ ಒಂದೇ ಸಾರಿ ಮಾಡಿದ್ರೆ ಬೇಕಾಗೋ ಸಾಮಗ್ರಿಗಳ ಬೆಲೆ ಕಡಿಮೆಯಾಗಿ ಪ್ರತಿ ಕೇಕ್ ಅಗ್ಗವಾಗುತ್ತೆ. ಅದೇ ರೀತಿ ಈ ಗ್ಲಾಸ್ಗಳನ್ನು ಲಕ್ಷಾಂತರ ಜನರಿಗೆ ತಯಾರಿಸಿದಾಗ ಬೆಲೆ ಎಲ್ಲರಿಗೂ ಕೈಗಟ್ಟುವಂತೆ ಆಗುತ್ತೆ. ಮೆಟಾ ಅವರು ಒಂದು ಬಲವಾದ ತತ್ವವನ್ನು ಒತ್ತಿ ಹೇಳ್ತಾರೆ. ನಮ್ಮ ಬಗ್ಗೆ ನಾವಿಲ್ದೆ ಏನೂ ಇಲ್ಲ ಅಂತ. ನಥಿಂಗ್ ಅಬೌಟ್ ಅಸ್ ವಿದೌಟ್ ಅಸ್. ಹೌದು. ಅಂದ್ರೆ ವಿಕಲಚೇತನ ಸಮುದಾಯದವರನ್ನು ಕೇವಲ ಕೊನೆಯಲ್ಲಿ ಟೆಸ್ಟ್ ಮಾಡುವ ಬಳಕೆದಾರರಾಗಿ ನೋಡದೆ ಡಿಸೈನ್ ಮಾಡುವ ಮೊದಲ ದಿನದಿಂದಲೇ ಅವರನ್ನ ಪಾಲುದಾರರನ್ನಾಗಿ ಸೇರಿಸ್ಕೊಳ್ಬೇಕು ಅನ್ನೋದು. ಇದೇ ತತ್ವವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ದಿರೋದು ಎಕೋವಿಷನ್ ಸ್ಮಾರ್ಟ್ ಗ್ಲಾಸ್ಗಳು. ಇವನ್ನು ಅಂಧರ ಸಮುದಾಯವೇ ಅವರಿಗಾಗಿಯೇ ರೂಪಿಸಿದೆ. ಅದರ ಡಿಸೈನ್ ತುಂಬಾ ಸರಳವಾಗಿದೆ ಅಲ್ವಾ? ಹೌದು, ತುಂಬಾ ಸರಳ. ಕೇವಲ 2 ಬಟನ್. ಒಂದು ಬಾರಿ ಒತ್ತಿದ್ರೆ ನಿಮ್ಮ ಮುಂದಿರೋ ದೃಶ್ಯದ ಫೋಟೋ ತೆಗೆದು ವಿವರಣೆ ಕೊಡುತ್ತೆ. 2 ಬಾರಿ ಒತ್ತಿದ್ರೆ ಲೈವ್ ಎಐ ಚಾಲು ಆಗುತ್ತೆ. ಲೈವ್ ಎಐ ಅಂದ್ರೆ ನೀವು ನೋಡ್ತಿರೋದನ್ನೆಲ್ಲ ರಿಯಲ್ ಟೈಮಲ್ಲಿ ವಿವರಿಸುತ್ತಾ ಇರುತ್ತೆ. ಓ ಗ್ರೇಟ್. ಇದೆಲ್ಲ ಬಳಕೆದಾರರು ಹೇಳೋ ಪ್ರಕಾರ ಇದು ಅವರಿಗೆ ಹಿಂದೆಂದಿಗೋ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟಿದೆ ಅಂತ. ಅಂಗಡಿಗೆ ಹೋದಾಗ ಯಾವುದು ಬೇಕೋ ಅದನ್ನ ತಾವೇ ಹುಡುಕಿ ತಗೊಳ್ಳೋಕೆ, ನಿರ್ಧಾರ ಮಾಡೋಕೆ ಶಕ್ತಿ ಕೊಟ್ಟಿದೆ ಅಂತಾರೆ. ಹೌದು. ಈ ಸ್ಮಾರ್ಟ್ ಗ್ಲಾಸ್ಗಳು ಅದ್ಭುತ ಹಾರ್ಡ್ವೇರ್. ಆದ್ರೆ ಅದರ ನಿಜವಾದ ಮ್ಯಾಜಿಕ್ ಇರೋದು ಒಳಗಿನ ಸಾಫ್ಟ್ವೇರ್ನಲ್ಲಿ. ಗೂಗಲ್, ಮೈಕ್ರೋಸಾಫ್ಟ್ನಂತಹ ದೈತ್ಯ ಕಂಪನಿಗಳು ಈ ಕ್ಷೇತ್ರದಲ್ಲಿ ಏನ್ ಮಾಡ್ತಿವೆ ಅನ್ನೋದನ್ನು ನೋಡೋಣ. ಸರಿ, ಈಗ ಗೂಗಲ್ನ ಜೆಮಿನಿ ಎಐ ಬಗ್ಗೆ ಮಾತಾಡೋಣ. ಅವರು ತಮ್ಮ ಟಾಕ್ಬ್ಯಾಕ್ ಸ್ಕ್ರೀನ್ ರೀಡರ್ ಜೊತೆ ಜೆಮಿನಿಯನ್ನು ಸೇರಿಸಿದ್ದಾರೆ. ಇದರಿಂದ ಆಪ್ಗಳಲ್ಲಿ ಸರಿಯಾಗಿ ಲೇಬಲ್ ಮಾಡದ ಬಟನ್ಗಳು ಅಥವಾ ಚಿತ್ರಗಳಿಗೂ ವಿವರಣೆ ಸಿಗುತ್ತೆ. ಹೌದು, ಇದು ತುಂಬಾ ಉಪಯುಕ್ತ. ಆದ್ರೆ ಇದರಿಂದ ಡೆವಲಪರ್ಗಳು ಸ್ವಲ್ಪ ಸೋಮಾರಿಗಳಾಗುವ ಅಪಾಯ ಇಲ್ವಾ? ಅಂದ್ರೆ ನಾನು ಸರಿಯಾಗಿ ಲೇಬಲ್ ಮಾಡದಿದ್ರೂ ಎಐ ಹೇಗೂ ಅದನ್ನ ಸರಿಪಡಿಸುತ್ತೆ ಅಂತ ಅವರು ಸುಮ್ಮನಾಗಬಹುದಲ್ವೇ? ಅದೊಂದು ಒಳ್ಳೆಯ ಪ್ರಶ್ನೆ. ಇದು ಒಂದು ರೀತಿ ಡಬಲ್ ಎಡ್ಜ್ ಕತ್ತಿ ಇದ್ದ ಹಾಗೆ. ಸದ್ಯಕ್ಕೆ ಲಕ್ಷಾಂತರ ಆಪ್ಗಳಲ್ಲಿರೋ ಪ್ರವೇಶಿಸುವಿಕೆ ದೋಷಗಳನ್ನು ಇದು ಸರಿಪಡಿಸುತ್ತೆ, ನಿಜ. ಆದರೆ ದೀರ್ಘಕಾಲದಲ್ಲಿ ಡೆವಲಪರ್ಗಳಿಗೆ ಸರಿಯಾದ ತರಬೇತಿ ನೀಡಿ ಅವರೇ ಮೊದಲಿನಿಂದ ಸರಿಯಾದ ಕೋಡ್ ಬರೆಯುವಂತೆ ಪ್ರೋತ್ಸಾಹಿಸುವುದು ಬಹಳ ಮುಖ್ಯ.
ಇದು ಕೇವಲ ಒಂದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಒಂದು ನಿಮಿಷ, ನಾನು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ. ಗೂಗಲ್ನಲ್ಲಿ ಗೈಡೆಡ್ ಫ್ರೇಮ್ ಅಂತ ಇನ್ನೊಂದು ಫೀಚರ್ ಇದೆ. ಅಂದ್ರೆ ಫೋನೀಗ ಯಾರಿಗಾದ್ರೂ ಪರ್ಫೆಕ್ಟ್ ಸೆಲ್ಫಿ ತೆಗೆಯೋಕೆ ಧ್ವನಿಯ ಮೂಲಕ ಗೈಡ್ ಮಾಡತ್ತಾ? ಅದು ಹೇಗೆ ಕೆಲಸ ಮಾಡತ್ತೆ? ಹೌದು, ನೀವು ಕ್ಯಾಮೆರಾ ಆನ್ ಮಾಡಿದಾಗ ಅದು ನಿಮ್ಮ ಮುಖವನ್ನು ಗುರುತಿಸುತ್ತೆ. ನಿಮ್ಮ ಮುಖ ಫ್ರೇಮ್ನ ಮಧ್ಯದಲ್ಲಿಲ್ಲ ಅಂದ್ರೆ ಸ್ವಲ್ಪ ಬಲಕ್ಕೆ ಸರಿಸಿ, ಸ್ವಲ್ಪ ಮೇಲೆತ್ತಿ ಅಂತ ಧ್ವನಿ ಮತ್ತು ವೈಬ್ರೇಷನ್ ಮೂಲಕ ಸೂಚನೆ ಕೊಡುತ್ತೆ. ಓಕೆ. ಮುಖ ಸರಿಯಾಗಿ ಫ್ರೇಮ್ ಆದ ತಕ್ಷಣ ಅದೇ ಆಟೋಮ್ಯಾಟಿಕ್ ಆಗಿ ಫೋಟೋ ಕ್ಲಿಕ್ ಮಾಡುತ್ತೆ. ಇದು ಅದ್ಭುತ. ಆದ್ರೆ ಇದು ಕೇವಲ ಸೆಲ್ಫಿಗೆ ಮಾತ್ರನಾ ಅಥವಾ ಗುಂಪು ಫೋಟೋಗಳಿಗೂ ಕೆಲ್ಸ ಮಾಡುತ್ತಾ? ಫೋಟೋದಲ್ಲಿರೋ ಎಲ್ಲರೂ ನಗ್ತಿದಾರಾ ಅಂತ ಹೇಳ್ಬಹುದಾ? ಸದ್ಯಕ್ಕೆ ಇದು ಮುಂಭಾಗದ ಮತ್ತು ಹಿಂಭಾಗದ ಕ್ಯಾಮೆರಾಗಳಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಾಕುಪ್ರಾಣಿಗಳ ಫೋಟೋ ತೆಗೆಯಲು ಚೆನ್ನಾಗಿ ಕೆಲಸ ಮಾಡುತ್ತೆ. ಗುಂಪು ಫೋಟೋಗಳಿಗೆ ಮತ್ತು ನಗುವನ್ನು ಪತ್ತೆ ಹಚ್ಚುವಂತಹ ವೈಶಿಷ್ಟ್ಯಗಳು ಇನ್ನೂ ಸಂಶೋಧನೆಯ ಹಂತದಲ್ಲಿವೆ. ಓಕೆ. ಆದ್ರೆ ಸ್ಟ್ರೀಟ್ ರೀಡರ್ AI ಅನ್ನೋ ಇನ್ನೊಂದು ಸಂಶೋಧನಾ ಯೋಜನೆ ಇದೆ. ಇದು ಗೂಗಲ್ ಸ್ಟ್ರೀಟ್ ವ್ಯೂ ಜೊತೆ ಕೆಲಸ ಮಾಡುತ್ತೆ. ನೀವೊಂದು ಜಾಗದಲ್ಲಿ ನಿಂತು ನನ್ನ ಮುಂದೆ ಪಾದಚಾರಿ ಮಾರ್ಗ ಇದೆಯಾ ಅಥವಾ ಅಲ್ಲಿರೋ ಅಂಗಡಿ ಹೆಸರೇನು ಅಂತ ಸಂಭಾಷಣೆ ಮೂಲಕ ಕೇಳಬಹುದು. ಓ ವಾವ್! ಇನ್ನು ಮೈಕ್ರೋಸಾಫ್ಟ್ ಬಗ್ಗೆ ಮಾತಾಡೋಣ. ಅವರು ಜವಾಬ್ದಾರಿಯುತ AI ಅನ್ನೋ ತತ್ವಗಳ ಮೇಲೆ ಕೆಲ್ಸ ಮಾಡ್ತಿದ್ದಾರೆ. ಅಂದ್ರೆ ಅವರು ಮಾಡೋ ತಂತ್ರಜ್ಞಾನ ನ್ಯಾಯಸಮ್ಮತವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು ಮತ್ತು ಎಲ್ಲರನ್ನೂ ಒಳಗೊಳ್ಳುವಂತಿರ್ಬೇಕು. ಹೌದು, ಅವರ ಆಸ್ಕ್ ಮೈಕ್ರೋಸಾಫ್ಟ್ ಆಕ್ಸೆಸಿಬಿಲಿಟಿ ಅಂದ್ರೆ AskMA ಅನ್ನೋ ಚಾಟ್ಬಾಟ್ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ಗಳಲ್ಲಿರೋ ಆಕ್ಸೆಸಿಬಿಲಿಟಿ ಫೀಚರ್ಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ಈ ಚಾಟ್ಬಾಟ್ಗೆ ಸುಲಭವಾಗಿ ಪ್ರಶ್ನೆ ಕೇಳಬಹುದು. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಅದು ಕೊಟ್ಟ ಉತ್ತರ ಸರಿ ಇತ್ತೋ ಇಲ್ವೋ ಅಂತೆ ನಾವು ಫೀಡ್ಬ್ಯಾಕ್ ಕೊಡ್ಬೋದು ಅಲ್ವಾ? ಖಂಡಿತ. ನೀವು ಥಮ್ಸ್ ಅಪ್ ಅಥವಾ ಥಮ್ಸ್ ಡೌನ್ ಮೂಲಕ ಫೀಡ್ಬ್ಯಾಕ್ ಕೊಡಬಹುದು. ಈ ಫೀಡ್ಬ್ಯಾಕ್ ನೇರವಾಗಿ ಸಿಸ್ಟಮ್ನ ಸುಧಾರಿಸೋಕೆ ಸಹಾಯ ಮಾಡುತ್ತೆ. ಇದರಿಂದ ಬಳಕೆದಾರರು ಕೇವಲ ಗ್ರಾಹಕರಲ್ಲ, ಬದಲಾಗಿ ಆ ವ್ಯವಸ್ಥೆಯನ್ನು ರೂಪಿಸುವ ಪಾಲುದಾರರಾಗ್ತಾರೆ. ಡೇಟಾ ಮತ್ತು ನಕ್ಷೆಗಳ ವಿಷಯಕ್ಕೆ ಬಂದ್ರೆ, ನಕ್ಷೆಗಳು ಮೂಲತಃ ದೃಶ್ಯ ಮಾಧ್ಯಮ. ಇದನ್ನ ಅಂಧರು ಬಳಸುವುದೇ ಹೇಗೆ? ಎಸ್ಎಸ್ ಗ್ರಾಫಿಕ್ಸ್ ಆಕ್ಸಿಲರೇಟರ್ ಈ ಸಮಸ್ಯೆಗೆ ಒಂದು ಪರಿಹಾರ ತಂದಿದೆ ಅಂತ ಕೇಳ್ದೆ. ಹೌದು, ಇದು ನಿಜಕ್ಕೂ ಒಂದು ಕ್ರಾಂತಿ. ಇದು ನಕ್ಷೆಗಳನ್ನು ಆಡಿಯೋ ಮತ್ತು ಸೌಂಡ್ ಕ್ಯೂಗಳ ಮೂಲಕ ಅನ್ವೇಷಿಸಲು ಅವಕಾಶ ಕೊಡುತ್ತೆ. ಉದಾಹರಣೆಗೆ, ಒಂದು ಹೋಟೆಲ್ನ ಒಳಾಂಗಣ ನಕ್ಷೆಯನ್ನು ಬಳಸುವಾಗ ನೀವು ಒಂದು ಕಾರಿಡಾರ್ನಲ್ಲಿ ನಡೆದಂತೆ ಸೌಂಡ್ ಕೇಳಿಸುತ್ತೆ. ಓಕೆ. ಒಂದು ಬಾಗಿಲು ಬಂದಾಗ ಟಿಂಗ್ ಅನ್ನೋ ಸಣ್ಣ ಶಬ್ದ ಬರುತ್ತೆ. ಇದಕ್ಕಿಂತ ಮುಖ್ಯವಾಗಿ ಡೇಟಾ ಆಧಾರಿತ ನಕ್ಷೆಗಳನ್ನು ಸಹ ಅರ್ಥ ಮಾಡಿಕೊಳ್ಬಹುದು. ಅದು ಹೇಗೆ? ಉದಾಹರಣೆಗೆ, ಕೋವಿಡ್-19 ಪ್ರಕರಣಗಳ ಕುರಿತ ನಕ್ಷೆಯನ್ನು ವಿಶ್ಲೇಷಿಸುವಾಗ ನೀವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಚಲಿಸಿದಾಗ ಪ್ರಕರಣಗಳ ಸಂಖ್ಯೆ ಹೆಚ್ಚಿದ್ರೆ ಧ್ವನಿಯ ಪಿಚ್ ಜೋರಾಗುತ್ತೆ, ಕಡಿಮೆ ಇದ್ರೆ ಸಣ್ಣದಾಗುತ್ತೆ. ಅಂದ್ರೆ ಕಣ್ಣಿನಿಂದ ನೋಡುವ ಬದಲು ಕಿವಿಯಿಂದ ಡೇಟಾವನ್ನು ನೋಡಿದ ಹಾಗೆ. ಇದು ಭೂಗೋಳ, ಹವಾಮಾನಶಾಸ್ತ್ರದಂತಹ ಕ್ಷೇತ್ರಗಳಲ್ಲಿ ಅಂಧರಿಗೆ ಹೊಸ ವೃತ್ತಿ ಅವಕಾಶಗಳನ್ನೇ ತೆರೆಯಬಹುದು. ಖಂಡಿತ. ಹೀಗೆ ಡೇಟಾವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಹಿಡಿದು ನಮ್ಮ ಅಡುಗೆ ಮನೆಯಲ್ಲಿ ಸ್ಮಾರ್ಟ್ ಆಗಿ ಅಡುಗೆ ಮಾಡುವವರೆಗೆ ಈ ತಂತ್ರಜ್ಞಾನದ ಪ್ರಭಾವ ಎಲ್ಲೆಡೆ ಇದೆ. ಅಡಿಗೆ ಮನೆ ಅಂದಾಗ ಬ್ರಾವಾ ಸ್ಮಾರ್ಟ್ ಓವನ್ ಬಗ್ಗೆ ಮಾತಾಡಲೇಬೇಕು. ಇದು ಕೇವಲ ಒಂದು ಓವನ್ ಅಲ್ಲ, ಆಕ್ಚುಲಿ ಅಡುಗೆ ಮಾಡುವ ವಿಧಾನವನ್ನೇ ಬದಲಾಯಿಸ್ತಿದೆ. ನನ್ನ ಮನೆಯಲ್ಲಿ ಓವನ್ ಪ್ರೀಹೀಟ್ ಆಗ್ಲಿಕ್ಕೆ ಕಾಯುವುದೇ ಒಂದು ದೊಡ್ಡ ಕೆಲ್ಸ. ಈ ತಂತ್ರಜ್ಞಾನ ನನ್ಗೂ ಬೇಕು ಅನ್ಸುತ್ತಿದೆ. ಅದು ಹೇಗೆ ಬೇರೆ ಓವನ್ಗಳಿಗಿಂತ ಭಿನ್ನ? ಸಾಂಪ್ರದಾಯಿಕ ಓವನ್ಗಳು ಹೀಟಿಂಗ್ ಕಾಯಿಲ್ಗಳನ್ನ ಬಳಸಿ ಬಿಸಿಯಾಗ್ತವೆ. ಅದಕ್ಕೆ ಸಮಯ ಬೇಕು. ಆದರೆ ಬ್ರಾವಾ ಓವನ್ ಶಕ್ತಿಯುತವಾದ ಬೆಳಕಿನ ಕಿರಣಗಳನ್ನ ಬಳಸಿ ಅಡಿಗೆ ಮಾಡುತ್ತೆ. ಬೆಳಕಿನ ಕಿರಣಗಳ? ಹೌದು, ಇದು ತಕ್ಷಣವೇ 90 ಡಿಗ್ರಿ ತಾಪಮಾನವನ್ನ ತಲುಪಬಲ್ಲದು. ಅಂದರೆ ಯಾವುದೇ ಪ್ರೀ ಹೀಟಿಂಗ್ ಬೇಕಾಗಿಲ್ಲ. ಮತ್ತು ಅಷ್ಟೇ ಅಲ್ಲ, ಅದರ ಹೊರಭಾಗ ಮುಟ್ಟಿದ್ರೆ ಬಿಸಿ ಇರೋದಿಲ್ಲ. ಓ, ಇದು ಸಣ್ಣ ಮಕ್ಕಳಿರುವ ಮನೆಗಳಿಗೆ ತುಂಬಾ ಸುರಕ್ಷಿತ. ಖಂಡಿತ. ಇದನ್ನ ಸ್ಕ್ರೀನ್ ರೀಡರ್ ಬಳಸಿ ನಿಯಂತ್ರಿಸಬಹುದಾ? ಸಂಪೂರ್ಣವಾಗಿ. ಇದನ್ನ ಆಪ್ ಮೂಲಕ ಪೂರ್ತಿಯಾಗಿ ಕಂಟ್ರೋಲ್ ಮಾಡಬಹುದು. ಮತ್ತು ಆ ಆಪ್ ಸ್ಕ್ರೀನ್ ರೀಡರ್ ಜೊತೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಇದಕ್ಕಾಗಿ ಅವರು ದಿ ಬ್ಲೈಂಡ್ ಲೈಫ್ ನ ಸ್ಯಾಮ್ ಸಿವಿ ಅವರಂತಹ ಸಮುದಾಯದ ತಜ್ಞರ ಜೊತೆ ಕೆಲಸ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲರಿಗಾಗೇ ಮಾಡಿದ ಡಿಸೈನ್ ಎಲ್ಲರಿಗೂ ಒಳ್ಳೆಯದು ಅನ್ನೋದು ನಿಜವಾಗಿದೆ. ಅಡುಗೆ ಮುಗಿದ ತಕ್ಷಣ ಓವನ್ ಆಫ್ ಆಗೋದ್ರಿಂದ ಆಹಾರ ಹೆಚ್ಚು ಬೆಂದು ಹೋಗೋದಿಲ್ಲ. ಇದು ಎಲ್ಲರಿಗೂ ಉಪಯೋಗ. ಹೌದು. ಮತ್ತು ಕೊನೆಯದಾಗಿ ಬ್ರೈಲ್ ಲಿಪಿಯ ಭವಿಷ್ಯದ ಬಗ್ಗೆ ಮಾತಾಡೋಣ.
ಇದು ಕೇವಲ ಅಕ್ಷರಗಳನ್ನು ಓದೋದಕ್ಕೆ ಸೀಮಿತವಾಗಿಲ್ಲ. ಖಂಡಿತ ಇಲ್ಲ. ಈಗ ಬಹುಸಾಲಿನ ಬ್ರೈಲ್ ಅಂದ್ರೆ ಮಲ್ಟಿಲೈನ್ ಬ್ರೇಲ್ ಸಾಧನಗಳು ಬರ್ತಿವೆ. ಇವು ಕೇವಲ ಒಂದು ಸಾಲಿನ ಟೆಕ್ಸ್ಟ್ ತೋರಿಸುವ ಬದಲು ಅನೇಕ ಸಾಲುಗಳನ್ನು ತೋರಿಸಬಲ್ಲವು. ಇದರಿಂದ ಗ್ರಾಫ್ಗಳು, ಕೋಷ್ಟಕಗಳು ಮತ್ತು ನಕ್ಷೆಗಳನ್ನು ಕೂಡ ಸ್ಪರ್ಶದ ಮೂಲಕ ಅರ್ಥಮಾಡಿಕೊಳ್ಳಬಹುದು. ಹೌದು. .aph ಮತ್ತು ಹ್ಯೂಮನ್ವೇರ್ ಸಂಸ್ಥೆಗಳು ಒಟ್ಟಾಗಿ ಮೊನಾರ್ಕ್ ಅನ್ನೋ ಸಾಧನವನ್ನು ಅಭಿವೃದ್ಧಿಪಡಿಸ್ತಿವೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಗಣಿತದ ಸಮೀಕರಣವನ್ನು ಅಥವಾ ವಿಜ್ಞಾನದ ರೇಖಾಚಿತ್ರವನ್ನು ತನ್ನ ಬೆರಳತುದಿಯಲ್ಲಿಯೇ ಅನುಭವಿಸಬಹುದು. ಇದು ನಿಜವಾಗಿಯೂ ಮಾಹಿತಿಯನ್ನು ಪಡೆಯುವಲ್ಲಿ ಸಮಾನ ಅವಕಾಶವನ್ನು ಸೃಷ್ಟಿಸುತ್ತೆ. ಇದು ಕೇವಲ ಓದುವುದಲ್ಲ, ಮಾಹಿತಿಯೊಂದಿಗೆ ಸಂವಾದ ನಡೆಸಿದ ಹಾಗೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನಾವು ನೋಡಿದ ಎಲ್ಲಾ ಉದಾಹರಣೆಗಳಲ್ಲೂ ಒಂದು ಸಾಮಾನ್ಯವಾದ ಅಂಶ ಇದೆ. ಗೊಂದಲಮಯ ಡೇಟಾದಿಂದ ಹಿಡಿದು ಸ್ಮಾರ್ಟ್ ಓವನ್ಗಳವರೆಗೆ ಪ್ರವೇಶಿಸುವಿಕೆಯ ಭವಿಷ್ಯವನ್ನು ಸಮುದಾಯದ ಹೊರಗಿನಿಂದ ಯಾರೋ ತಜ್ಞರೂ ರೂಪಿಸುತ್ತಿಲ್ಲ. ಬದಲಾಗಿ ಸಮುದಾಯದ ಒಳಗಿನಿಂದ ಬಳಕೆದಾರರ ಅನುಭವಗಳ ಆಧಾರದ ಮೇಲೆ ರೂಪಿಸಲಾಗುತ್ತಿದೆ. ಸೈಟ್ ಟೆಕ್ ಗ್ಲೋಬಲ್ 2025ರ ಉಳಿದ ಸೆಷನ್ಗಳ ಕುರಿತು ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸಲಿದ್ದೇವೆ. ಕೇಳುಗರಿಗೆ RSGE ಗ್ರೂಪ್ ನಿರ್ವಾಹಕ ತಂಡದ ಪರವಾಗಿ ಧನ್ಯವಾದಗಳು. ಮತ್ತು ಮರೆಯಬೇಡಿ, ಮೂಲ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ. ಹಾಗಾದರೆ ಇಂದಿನ ಚರ್ಚೆಯ ನಂತರ ನಮ್ಮ ಮುಂದಿರುವ ಪ್ರಶ್ನೆ ಇದು: ಭವಿಷ್ಯದಲ್ಲಿ ತಂತ್ರಜ್ಞಾನ ನಮ್ಮನ್ನು ನೋಡಲು ಸಹಾಯ ಮಾಡುತ್ತದೆಯೋ ಅಥವಾ ನಮಗಾಗಿಯೇ ನೋಡುತ್ತದೆಯೋ? ಇದರ ಬಗ್ಗೆ ಯೋಚಿಸುತ್ತಿರಿ. ಎಲ್ಲರಿಗೂ ಶುಭವಾಗಲಿ.